ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ನುಚ್ಚುಗೋಣಿ ಸೊಪ್ಪಿನ ಪಲ್ಯ ಮತ್ತು ಉದ್ಕ ಮಾಡೋದು ಹೇಗೆ ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮೂರಿಗೆ ಹೋದಾಗ ಮಾಡಿರುವಂತಹ ವಿಡಿಯೋ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಇದರ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದ್ದಾವೆ. ನಾನು ಕೂಡ ಇದನ್ನು ಫಸ್ಟ್ ಟೈಮೇ ಮಾಡಿರೋದು ಮತ್ತು ನೋಡಿರೋದು. ನಮ್ಮ ಅತ್ತೆಯವರು ನಮಗೆ ತೋರಿಸ್ಕೊಟ್ಟಿದ್ದು. ನಾನು ತುಂಬ ಅಂದರೆ ಕಡಿಮೆ ತಿಂದಿರೋದು, ಒಂದು ಸರಿ 2 ಸರಿ ಅಷ್ಟೇ. ಅದಾದಮೇಲೆ ನಮ್ಮ ಅತ್ತೆಯವರು ಮಾಡ್ತಾಯಿದ್ರು. ಸೊ ಅವಾಗ ನಾನು ನೋಡ್ಕೊಂಡಿರೋದು. ಇದ್ರ ಹೆಲ್ತ್ ಬೆನಿಫಿಟ್ಸ್ ನೋಡಬೇಕು ಅಂದರೆ ಬಾಡಿ ತುಂಬಾ ಹೀಟ್ ಆದಾಗೆ ಕೂಲ್ ಆಗುತ್ತೆ ಮತ್ತು ಪೈಲ್ಸ್ ಇರೋರಿಗೆಲ್ಲ ತುಂಬಾ ಸಹಾಯಕಾರಿ ಅಂತಂದು ಹೇಳ್ಬೋದು. ನಿಮ್ಮನೆ ಆಜು ಬಾಜು ಸಿಕ್ಕರೆ ಮಾಡಿಕೊಂಡು ಊಟ ಮಾಡಿ. ಮೊದಲಿಗೆ ನಾನಿಲ್ಲಿ ಹುರುಳಿಕಾಳು ತೊಗೊಂಡಿನಿ. ಹುರುಳಿಕಾಳಿಗೆ ಮತ್ತು ಸೊಪ್ಪು ಹಾಕಿ ಬೇಯಿಸಿದ್ವಿ. ಫಸ್ಟು ಹುರುಳಿಕಾಳನ್ನ ಬೇಯಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಮತ್ತು ಸೊಪ್ಪು ಹಾಕಿ ವಿಸಿಲ್ ಹೊಡಿಸ್ತಾ ಇದ್ದೀವಿ ಒಂದು. ಇವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಶೇಂಗಾ ಮತ್ತು ಒಣಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ಅದು ಯಾವುದಕ್ಕೆ ಅಂತಂದೆಲ್ಲ ಹೇಳ್ಬಿಡ್ತೀನಿ ಒಂದೇ ಸಮನೆ. ಇವಾಗ ನಾನು ಪಲ್ಯಕ್ಕೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಶೇಂಗಾ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಜಸ್ಟ್ ಇದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆಲ್ಲ, ಪಲ್ಯಕ್ಕೆ. ಇವಾಗ ಸೊಪ್ಪು ಮತ್ತು ಹುರುಳಿಕಾಳು ಎರಡೂ ಕೂಡ ಬೆಂದಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ವಿ ನಾವು. ಬೆಂದಿರೋದನ್ನು ಇವಾಗ ಬಸಿತಾ ಇದ್ದೀವಿ. ನೀರು ಒಂದು ಸ್ವಲ್ಪನೇ ಇರಬಾರ್ದು, ಆ ರೀತಿ ಬಸಿಬೇಕು. ಸೊ ನೋಡ್ಕೊಂಡ್ರಲ್ವಾ, ಆ ರೀತಿ. ಇವಾಗ ನಾನು ಸಾಂಬಾರಿಗೆ ಕಾಯಿ ತುರಿ, ಶೇಂಗಾ, ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಉಪ್ಪು, ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ. ನಂತರದಲ್ಲಿ ಅದಕ್ಕೆ ಗೋಣಿ ಸೊಪ್ಪು ಮತ್ತು ಬೆಂದಿರುತ್ತಲ್ವ ಕಾಳು, ಅದನ್ನು ಹಾಕಿ ಮಿಕ್ಸಿಗೆ ಹಾಕ್ತೀನಿ. ಆವಾಗಲೇ ಟೇಸ್ಟು ಎಕ್ಸ್ಟ್ರಾ ಕೊಡೋದು. ಸುಮ್ಮನೆ ನಾರ್ಮಲಾಗಿ ಮಾಡಿದ್ರೆ ಚಟ್ನಿ ಥರ ಆಗೋಗ್ಬಿಡುತ್ತೆ. ಸೊ ನೋಡಿದ್ರಲ್ಲ, ಅದಕ್ಕೆ ನಾನು ಅರ್ಧ ಮಿಕ್ಸಿಗೆ ಹಾಕ್ಕೊಂಡು ಆದಮೇಲೆ ನಾನು ಸೊಪ್ಪು ಮತ್ತು ಕಾಳನ್ನ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ನೀರನ್ನ ನಾನು ನಾರ್ಮಲ್ ನೀರು ತೊಗೊಳ್ತಾ ಇಲ್ಲ, ಅದರಲ್ಲಿ ಬೇಯಿಸಿರ್ತೀವಲ್ಲ ಅದೇ ನೀರನ್ನ ಹಾಕೋಬೇಕು. ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಬೇಳೆ ಮತ್ತು ಸೊಪ್ಪು ಬೆಂದಿರುತ್ತಲ್ವ, ಸೊ ಆ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ತುಂಬ ಸಿಂಪಲ್ಲು ಮತ್ತು ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುವಂತಹ ಅಡುಗೆ ಇದು. ಸೊ ಮರೆಯದೇ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೆಂಗೆ ಬರುತ್ತೆ ಅಂತಂದೇಳಿ ಕಮೆಂಟ್ ಹಾಕಿ. ಇವಾಗ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ನಂತರ ಕರಿಬೇವು ಹಾಕಿ, ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು ಈರುಳ್ಳಿ, ಅಷ್ಟು ಬೆಂದರೆ ಸಾಕು. ತೀರಾ ಈರುಳ್ಳಿನ ಬೇಯಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಸಿ ವಾಸನೆ ಹೋಗ್ಬಿಟ್ಟು ಒಂಚೂರು ಬ್ರೌನ್ ಕಲರಲ್ಲಿ ಬಂದರೆ ಸಾಕಾಗುತ್ತೆ. ನಂತರದಲ್ಲಿ ತುರಿದಿರುವಂತಹ ಕಾಯಿ ತುರಿನೂ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಅಷ್ಟೇ ಜಾಸ್ತಿ ಏನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 5 ಸೆಕೆಂಡ್ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೆಳಗಿಳಿಸ್ಕೋಬೇಕು. ನಂತರದಲ್ಲಿ ಬೇಯಿಸಿರುವಂಥ ಸೊಪ್ಪು ಮತ್ತು ಕಾಳನ್ನು ಎರಡನ್ನೂ ಕೂಲ್ ಮಾಡೋಕ್ಕೆ ಇಟ್ಟಿರ್ತೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು, ಇಲ್ಲ ಅಂದರೆ ನೀರು ಹಿಂಡಿ ತೆಗಿಯೋಕ್ಕೆ ಆಗೋದಿಲ್ಲ, ಕೈ ಸುಡ್ತಾ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ನೀರಿನ ಅಂಶ ಅನ್ನೋದು ಇರಬಾರ್ದು. ಆ ರೀತಿ ಹಿಂಡಿ ನಾವು ಈಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ನಾನು ಒಲೆ ಮೇಲೇ ಇಟ್ಟು ಕಾಳು ಯಾಕೆ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಆಲ್ರೆಡಿ ಬೆಂದಿರುತ್ತೆ ಸೊಪ್ಪು, ಮತ್ತು ಬಿಸಿ ಮಾಡಿಕೊಂಡ್ರೆ ಅದು ಒಂಥರ ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಕೆಳಗಡೆ ಇಟ್ಟಾಗಲೇ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಅದಕ್ಕೆ ಶೇಂಗಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಮಿಕ್ಸಿ ಹಾಕೊಂಡು ತೋರಿಸಿದ್ನಲ್ವ, ಶೇಂಗಾ ಮತ್ತು ಒಣಮೆಣಸಿನ್ಕಾಯಿ. ಸೊ ಆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅಷ್ಟರೊಳಗಡೆ ನಮ್ಮ ಅತ್ತೆಯವರು ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ರು ಒಲೆ ಮೇಲೆ. ನಾವು ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡೋದು ಕಟ್ಟಿಗೆ ಒಲೆ ಮೇಲೇ. ಸಖತ್ತಾಗಿರುತ್ತೆ ಟೇಸ್ಟ್ ಮತ್ತು ಕಾಂಬಿನೇಷನು. ಇದು ಹಳ್ಳಿ ಕಡೆಯಲ್ಲಿ ಆಲ್ಮೋಸ್ಟ್ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸಿಕ್ಕೇ ಸಿಗುತ್ತೆ. ಸಿಕ್ಕರೆ ದಯವಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ. ಯಾಕಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಹೇಳಿರೋದು. ಇವಾಗ ಮುದ್ದೆ ಮಾಡ್ತಾಯಿದ್ದೀವಿ, ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾಯಿದೆ. ಅದ್ರ ಜೊತೆಗೆ ನುಚ್ಚುಗೋಣಿ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ಇದು ಕೂಡ ರೆಡಿಯಾಗಿತ್ತು. ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡಬೇಕು ಅಷ್ಟೇ. ಏನು ಮಿಕ್ಸ್ಗೆ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೊಂದು ಒಗ್ಗರಣೆ ಯಾವ ರೀತಿ ಅಂದರೆ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ ಹಾಕಿ, ಕರಿಬೇವು ಹಾಕಿ ಮತ್ತು ಈರುಳ್ಳಿ ಹಾಕಿ ಲೈಟಾಗಿ ಬಾಡಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿಯಾಗುತ್ತೆ. ಒಗ್ಗರಣೆ ಕೊಟ್ಟಿರೋದನ್ನ ಬಿಸಿ ಮಾಡಬಾರ್ದು, ಜಸ್ಟ್ ಒಗ್ಗರಣೆ ಹಾಕಬೇಕು ಅಷ್ಟೇ. ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ, ಸಾಂಬಾರು ಮತ್ತು ನುಚ್ಚುಗೋಣಿ ಪಲ್ಯ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದೊಳ್ಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.